ನಾರ್ಮಲ್ ಆಗೇನೋ ಬಂದು ರೀಚ್ ಆಗಿದ್ದಾಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಹೊರಟಿದ್ದು ಒಂದು ಬಿಸಿ ಬಿಸಿ ಟೀ ಕುಡಿಯೋಣ ಅಂತ. ಇನ್ನು ತಿಂಡಿ ವಿಚಾರಕ್ಕೆ ಬಂದರೆ ರಾಮ್ ಬಗೀಚಾ ಹತ್ರ ಇರೋ ಗೋಲ್ಡನ್ ಬಾಲಾಜಿ ಫಾಸ್ಟ್ ಫುಡ್ಗೆ ಹೋದರೆ ನಿಮ್ಗೆ ಎಲ್ಲ ರೀತಿಯ ಬಿಸಿ ಬಿಸಿ ತಿಂಡಿ ಕೂಡ ಸಿಗುತ್ತೆ. ಇಲ್ಲಿ ಮಸ್ಟ್ ಟ್ರೈ ಅಂದರೆ ಟೊಮೆಟೊ ಬಾತ್ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ, ಸಾಕಾಗಿರುತ್ತೆ. ಅದಾದಮೇಲೆ ನಾನು ಶ್ರೀವಾರಿ ದೇವಸ್ಥಾನದ ಹತ್ರ ಹೊರಟೆ ದರ್ಶನದ ಡೀಟೇಲ್ಸ್ ಎಲ್ಲ ವಿಚಾರಿಸೋಣ ಅಂತ. ಯಾಕಂದರೆ ನಮ್ಮ ಹತ್ರ ಯಾವುದೇ ರೀತಿಯ ದರ್ಶನ ಟಿಕೆಟು ಇರಲಿಲ್ಲ. ನನಗೆ ಆನ್ ದ ವೇ ಕಾಣಿಸಿದ್ದು ವರಸ್ವಾಮಿ ದೇವಸ್ಥಾನ. ತಿರುಪತಿ ತಿಮ್ಮಪ್ಪನ ಕ್ಯೂ ಎಷ್ಟು ದೊಡ್ಡದಿರುತ್ತೋ ಇಲ್ಲೂ ಅಷ್ಟೇ ರೀತಿಯ ದೊಡ್ಡ ಕ್ಯೂ ಇತ್ತು. ಭಕ್ತಾದಿಗಳೆಲ್ಲ ಕ್ಯೂ ಅಲ್ಲಿ ನಿಂತಿದ್ರು ವರಸ್ವಾಮಿ ದರ್ಶನ ಪಡೆಯೋಕ್ಕೆ ಅಂತ. ಸರಿ ಅಂತ ನಾನು ಹಂಗೆ ಮುಂದೆ ಹೋದೆ. ಎಂಕ್ವೈರಿ ಆಫೀಸ್ ಹತ್ರ ಹೋಗಿ ದರ್ಶನದ ಡೀಟೇಲ್ಸ್ ಎಲ್ಲ ವಿಚಾರಿಸ್ಕೊಂಡೆ. ಅದಾದಮೇಲೆ ನಾನು ಫ್ರೀ ಬಸ್ ಹತ್ಕೊಂಡು ವಾಪಸ್ಸು ಉತ್ತರಾದಿ ಮಠಕ್ಕೆ ಬಂದು ಸೇರಿಕೊಂಡೆ. ಅಷ್ಟೊತ್ತಿಗೆ ಬೆಳಗ್ಗೆ 11:30 ಆಗಿತ್ತು. ಅದೇ ಟೈಮ್ಗೆ ಮಹಾಮಂಗಳಾರತಿ ಎಲ್ಲ ಆಯಿತು. ಮಹಾಮಂಗಳಾರತಿ ಆದಮೇಲೆ ತೀರ್ಥ ಪ್ರಸಾದ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾವು ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೊರಟ್ವಿ ಸುಪತಮ್ ಕಾಂಪ್ಲೆಕ್ಸ್ ಎಂಟ್ರಿ ಮೂಲಕ. ನಿಮಗೇನಾದ್ರು ಮಗು ಇದ್ದರೆ, ಮಗು 1 ವರ್ಷಕ್ಕಿಂತ ಕೆಳಗಡೆ ಆಗಿದ್ದರೆ ತಂದೆ ತಾಯಿ ಮಗು ಜೊತೆ ಫ್ರೀಯಾಗಿ ನೀವು ದರ್ಶನ ಮಾಡ್ಬೋದು. ನಿಮಗೆ ಯಾವುದೇ ರೀತಿಯ ಟಿಕೆಟ್ ಕೂಡ ಬೇಕಾಗಲ್ಲ. ನಮಗೆ ತಿಮ್ಮಪ್ಪನ ದರ್ಶನ ಏನೋ ಕೆಲವೇ ಗಂಟೆಗಳಲ್ಲಿ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಲಡ್ಡು ಕೌಂಟ್ರ್ ಕಡೆ ಅಂತ ಹೊರಟ್ವಿ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಸ್ಮಾಲ್ ಲಡ್ಡು ಬಂದು 50 ರೂಪಾಯಿ, ಬಿಗ್ ಲಡ್ಡು ಬಂದು 200 ರೂಪಾಯಿ, ಒಂದು ವಡ ಬಂದು 100 ರೂಪಾಯಿ ಅಂತ. ಸರಿ ಅಂತ ನಾವು ತಿಮ್ಮಪ್ಪನ ಲಡ್ಡು ಕೂಡ ತೊಗೊಂಡ್ವಿ. ಮತ್ತು ರೂಮ್ಗೆ ಬಂದು ಲಡ್ಡುನ ಟೇಸ್ಟ್ ಮಾಡಿದೆ. ಲಡ್ಡು ಅಂತೂ ಸಾಕಾಗಿತ್ತು, ಆಸಮ್ ಆಗಿತ್ತು. ಇಷ್ಟೆಲ್ಲ ಆಗಷ್ಟರಲ್ಲಿ ಸಾಯಂಕಾಲ 7 ಗಂಟೆ 7:30 ಆಗ್ತಾಯಿತ್ತು. ನಾವು ಹಂಗೆ ಒಂದು ಜೀಪ್ನ ಹಿಡ್ಕೊಂಡು ತಿರುಮಲೆಯಿಂದ ವಾಪಸ್ ತಿರುಪತಿ ಕಡೆ ಹೊರಟ್ವಿ. ಬೆಟ್ಟ ಇಳ್ಕೊಂಡು ಕೆಳಗಡೆ ಬರ್ತಿದ್ದಂಗೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಹೋಟ್ಲಿತ್ತು, ಸರ್ವಣ ಭವನ್ ಅಂತ. ಅಲ್ಲೇ ಹೋಗಿ ಒಂದು ವೆಜ್ ಮೀಲ್ಸ್ನ ತೊಗೊಂಡೆ. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೊರಟೆ. ಇವತ್ತಿಗೆ ಈ ದಿನಚರಿ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.